ಜಾಯ್ನ್ ಆಗಿದ್ದಾರೆ ವೀರೇಶ್. ಅನುಮತಿಯನ್ನ ಕೇಳಿದ್ರು, ಅನುಮತಿಯನ್ನ ನೀಡಿದ್ರೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಎಲ್ಲ ಓಕೆ ಆಗಿದೆಯಾ? ಅಭಿಮಾನಿಗಳಂತೂ ಸಾಗರದಂತೆ ಬರಬಹುದು. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ? ದೀಪಕ್ ಪಟೇಲ್ 18 ವರ್ಷದ ಕನಸು ನೆನಸಾಗಿದೆ. ಕಪ್ಪು ನಮ್ದಾಗಿದೆ. ಯಾಕಂದ್ರೆ ನಿನ್ನೆ ಸೆಲೆಬ್ರೇಷನ್ ಒಂದ್ ಕಡೆ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಬೇರೆ ರಾಜ್ಯಗಳಲ್ಲಿ ಒಂದ್ ಕಡೆ ದೀಪಾವಳಿ ಸೆಲೆಬ್ರೇಷನ್ ಜೋರಾಗಿತ್ತು. ಪಟಾಕಿ ಬಾನಂಗಳದಲ್ಲಿ ಹೋಗಿ ಒಂದ್ ಕಡೆ RCB ಕಪ್ ನಮ್ದು ಅಂತ ಘೋಷಣೆ ಜೋರಾಗಿತ್ತು. ಪ್ರತಿ ಗಲ್ಲಿಯಲ್ಲಿ ರೋಡಲ್ಲಿ ಜೈ RCB ಅಂತನೋ ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದವರು ಸಹ ಏನೋ ಸೆಲೆಬ್ರೇಷನ್ ಜೋರು ಮಾಡಿದ್ರು. ಯಾಕಂದ್ರೆ 18 ವರ್ಷದ ಕನಸು, ಅದು ವಿರಾಟ್ ಕೊಹ್ಲಿ ಕನಸು, ಅಭಿಮಾನಿಗಳ ಕನಸು. ಯಾಕಂದ್ರೆ 3 ಬಾರಿ ಫೈನಲ್ ಹೋಗಿದ್ರು, ಅಲ್ಲಿ ಸಹ ಸೋತಿದ್ರು. ತುಂಬಾ ಅಭಿಮಾನಿಗಳು ಹಿಂದೆ ಕಣ್ಣೀರು ಹಾಕಿದ್ರು, ಕಪ್ ಗೆದ್ದ ಮೇಲೆ ಸಹ ಕಣ್ಣೀರು ಹಾಕಿದ್ರು. ಯಾಕಂದ್ರೆ ತುಂಬಾ ಕನಸಿತ್ತು ಈ ಬಾರಿ ಕಪ್ ಗೆಲ್ಲುತ್ತಂತ ಒಂದ್ ಕಡೆ ಹೇಳಲಾಗಿತ್ತು. ಸಾಕಷ್ಟು ಅಭಿಮಾನಿಗಳು ದೇವರ ಮನೆ ಹೋಗಿದ್ರು, ಹೋಮ ಹವನ ಮಾಡಿಸಿದ್ರು. ಅದರ ಪ್ರತಿಫಲ ಕಪ್ ನಮ್ಮದಾಗಿದೆ. ಹೀಗಾಗಿ ಅಭಿಮಾನಿಗಳಿಗೋಸ್ಕರ ಈಗ RCB ಮ್ಯಾನೇಜ್ಮೆಂಟ್ ಈಗ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಮಧ್ಯಾಹ್ನ 3 ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ ವರೆಗೆ ಪೆರೇಡ್ ನಡೆಯುತ್ತೆ. ಲಕ್ಷಾಂತರ ಅಭಿಮಾನಿಗಳು ಬರಬಹುದು. ಅದು ನಮ್ಮ ಬೆಂಗಳೂರು ಅಂತಲ್ಲ, ಬೇರೆ ಜಿಲ್ಲೆಗಳಿಂದ, ಪಕ್ಕದ ರಾಜ್ಯಗಳಿಂದ ಅಭಿಮಾನಿಗಳು ಬರಬಹುದು. ಹೀಗಾಗಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎಂಬುದು ಒಂದ್ ಕಡೆ ಚಿಂತೆ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಚಿನ್ನಸ್ವಾಮಿ ಗ್ರೌಂಡ್ ಇಂದ RCB ಬಸ್ ಹೊರಗಡೆ ಬಂತಂದ್ರೆ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಟ್ ಇದು ಪೆರೇಡ್ ಗ್ರೌಂಡ್ ಅಂದ್ರೆ ಇದು RCB ಕಪ್ ಗೆದ್ದಿದೆ, ಸಾಕಷ್ಟು ಅಭಿಮಾನಿಗಳು ಬರಬಹುದು. ಹೀಗಾಗಿ ಎಲ್ಲವೂ ಸಿದ್ಧತೆ ಮಾಡಿಕೊಡ್ತಿದ್ರೆ ಇದೀಗ RCB ಅಧಿಕೃತ ಮಾಹಿತಿ ಸಹ ನೀಡಿದೆ, ಅಂದ್ರೆ ಆಡಳಿತ ಮಂಡಳಿ ಸಹ ನೀಡಿದೆ. ಅಂದ್ರೆ 3:30ಕ್ಕೆ ಆರಂಭವಾಗುತ್ತೆ ವಿಕ್ಟೋರಿ ಪೆರೇಡ್, ಇಲ್ಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರೆ ಈ ಒಂದು ಕಪ್ ಅನ್ನ ವೀಕ್ಷಣೆ ಮಾಡ್ಬೇಕಂತ ಒಂದ್ ಕಡೆ ಆ ತಂಡದ ನಾಯಕರು ಮತ್ತೊಂದ್ ಕಡೆ RCB ತಂಡ ಎಲ್ಲರನ್ನೂ ನಾವು ಕಣ್ತುಂಬಿ ನೋಡಿಕೊಳ್ಳಬೇಕು. ಸಾಕಷ್ಟು ಅಭಿಮಾನಿಗಳು ಕಾದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಸಹ ಹೇಳ್ತಿದ್ದಾರೆ ಈ ಒಂದು ಕಪ್ ಅನ್ನ ಬೆಂಗಳೂರಿಗೆ ತರುವಾಗ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋದು ಅದೊಂದು ತುಂಬಾ ಆಸೆ ಇದೆ. ಆಸೆ ನೋಡ್ಬೇಕು. ಯಾಕಂದ್ರೆ ತುಂಬಾ ಕನಸು, ಯಾಕಂದ್ರೆ 18 ವರ್ಷಗಳಿಂದ ಕನಸು ಈಡೇರಿಲ್ಲ, ಈ ಬಾರಿ ಈಡೇರಿದೆ. ಹೀಗಾಗಿ ಈ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಡ್ತಿದೆ. ಯಾಕಂದ್ರೆ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀಬಹುದು ಅಂತ ಹೇಳಲಾಗ್ತದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಸಹ ನಿನ್ನೆ ಮ್ಯಾಚ್ ಬಗ್ಗೆ ತುಂಬಾ ಅಭಿನಂದನೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಯಾವುದೇ ರೀತಿಯ ಅಡೆತಡೆ ಆಗಲ್ಲ. ಪೊಲೀಸ್ ಇಲಾಖೆ ಸೂಕ್ತ ಪತ್ರದಿಂದ ಎಲ್ಲ ರೀತಿಯ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಶ್ರೀಪಾದ್ ಪಟೇಲ್, ನಿನ್ನೆ ನಾವು ಗಮನಿಸಿದ್ವಿ ವೀರೇಶ್, DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅವ್ರು ಗೆದ್ದು ಬರಲಿ, ಹಬ್ಬ ಮಾಡೋಣ ಅಂತ ಹೇಳಿದ್ರು. ಸೊ ಈಗ RCB ಟೀಮ್ ಗೆದ್ದು ಬರ್ತಾ ಇದೆ. ಮುಖ್ಯವಾಗಿ ಈಗ ಪೊಲೀಸ್ ಇಲಾಖೆಯಿಂದ ಈ ಮೆರವಣಿಗೆ ವಿಚಾರವಾಗಿ ಏನಾದರೂ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆಯಾ? ಅಂದ್ರೆ ಈ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದೀವಿ, ಇಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ, ಈ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ ಅಂತ ಇಲಾಖೆ ಏನಾದರೂ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆಯಾ? ಹೇಗೆ? ಶ್ರೀಪಾದ್ ಪಟೇಲ್, ಈ ಒಂದು ವಿಚಾರಕ್ಕೆ RCB ಮ್ಯಾನೇಜ್ಮೆಂಟ್ ಇದೀಗ ತನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ ಅಂದ್ರೆ ನಾವು 3:30ಕ್ಕೆ ಈ ಒಂದು ರ್ಯಾಲಿ ಆರಂಭವಾಗುತ್ತೆ. ಅಂದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡೆದುಕೊಂಡು ಈ ಒಂದು ಮಾಹಿತಿ ಸಹ ನೀಡಿರಬಹುದು RCB ಮ್ಯಾನೇಜ್ಮೆಂಟ್. ಹೀಗಾಗಿ ಸರ್ಕಾರ ಸೇನೋ RCB ಪರವಾಗಿದೆ. ಯಾಕಂದ್ರೆ ನಿನ್ನೆ CM ಅವರು ಒಂದ್ ಕಡೆ ಗೆದ್ದು ವಿಚಾರವಾಗಿ CM ಅವರು ಬೈಟ್ ಕೊಟ್ಟರು, DCM ಅವರು ಮಾತಾಡಿದ್ರು, ಸಚಿವರು ಸಹ ಮಾತಾಡಿದ್ರು. ಯಾಕಂದ್ರೆ ಇದು ಕನಸು, ಕೋಟ್ಯಾಂತರ ಅಭಿಮಾನಿಗಳ ಕನಸು. ಹೀಗಾಗಿ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ. ಬಟ್ ಪೊಲೀಸ್ ಇಲಾಖೆಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಬಟ್ ಈಗ RCB ಆಡಳಿತ ಮಂಡಳಿಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ. 3:30ಕ್ಕೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ ವರೆಗೂ ರ್ಯಾಲಿ ಆರಂಭವಾಗುತ್ತೆ. ಆ ರ್ಯಾಲಿಯಲ್ಲಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ? ಯಾಕಂದ್ರೆ ಸಾಕಷ್ಟು ಜನ ಬರಬಹುದು, ಲಕ್ಷಾಂತರ ಜನ ಬರಬಹುದು, ಟ್ರಾಫಿಕ್ ಜಾಮ್ ಆಗಬಹುದು ಇಡೀ ಸಿಟಿಯಲ್ಲಿ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಏರಿಯಾಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬರಬಹುದು. ಹೀಗಾಗಿ ಇಲ್ಲಿ ಒಂದ್ ಕಡೆ ಪೊಲೀಸರಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಇನ್ನೂ ಸ್ಪಷ್ಟನೆ ನೀಡಿಲ್ಲ. ಬಟ್ RCB ಆಡಳಿತ ಮಂಡಳಿ ಮಾತ್ರ ಈ ಒಂದು ರ್ಯಾಲಿಗೆ ಸ್ಪಷ್ಟನೆ ನೀಡಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಜಾಯ್ನ್ ಆಗಿದ್ದಾರೆ ವೀರೇಶ್. ಅನುಮತಿಯನ್ನ ಕೇಳಿದ್ರು, ಅನುಮತಿಯನ್ನ ನೀಡಿದ್ರೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಎಲ್ಲ ಓಕೆ ಆಗಿದೆಯಾ? ಅಭಿಮಾನಿಗಳಂತೂ ಸಾಗರದಂತೆ ಬರಬಹುದು. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ? ದೀಪಕ್ ಪಟೇಲ್ 18 ವರ್ಷದ ಕನಸು ನೆನಸಾಗಿದೆ. ಕಪ್ಪು ನಮ್ದಾಗಿದೆ.
ಯಾಕಂದ್ರೆ ನಿನ್ನೆ ಸೆಲೆಬ್ರೇಷನ್ ಒಂದ್ ಕಡೆ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಬೇರೆ ರಾಜ್ಯಗಳಲ್ಲಿ ಒಂದ್ ಕಡೆ ದೀಪಾವಳಿ ಸೆಲೆಬ್ರೇಷನ್ ಜೋರಾಗಿತ್ತು. ಪಟಾಕಿ ಬಾನಂಗಳದಲ್ಲಿ ಹೋಗಿ ಒಂದ್ ಕಡೆ RCB ಕಪ್ ನಮ್ದು ಅಂತ ಘೋಷಣೆ ಜೋರಾಗಿತ್ತು. ಪ್ರತಿ ಗಲ್ಲಿಯಲ್ಲಿ ರೋಡಲ್ಲಿ ಜೈ RCB ಅಂತನೋ ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದವರು ಸಹ ಏನೋ ಸೆಲೆಬ್ರೇಷನ್ ಜೋರು ಮಾಡಿದ್ರು. ಯಾಕಂದ್ರೆ 18 ವರ್ಷದ ಕನಸು, ಅದು ವಿರಾಟ್ ಕೊಹ್ಲಿ ಕನಸು, ಅಭಿಮಾನಿಗಳ ಕನಸು. ಯಾಕಂದ್ರೆ 3 ಬಾರಿ ಫೈನಲ್ ಹೋಗಿದ್ರು, ಅಲ್ಲಿ ಸಹ ಸೋತಿದ್ರು. ತುಂಬಾ ಅಭಿಮಾನಿಗಳು ಹಿಂದೆ ಕಣ್ಣೀರು ಹಾಕಿದ್ರು, ಕಪ್ ಗೆದ್ದ ಮೇಲೆ ಸಹ ಕಣ್ಣೀರು ಹಾಕಿದ್ರು. ಯಾಕಂದ್ರೆ ತುಂಬಾ ಕನಸಿತ್ತು ಈ ಬಾರಿ ಕಪ್ ಗೆಲ್ಲುತ್ತಂತ ಒಂದ್ ಕಡೆ ಹೇಳಲಾಗಿತ್ತು. ಸಾಕಷ್ಟು ಅಭಿಮಾನಿಗಳು ದೇವರ ಮನೆ ಹೋಗಿದ್ರು, ಹೋಮ ಹವನ ಮಾಡಿಸಿದ್ರು. ಅದರ ಪ್ರತಿಫಲ ಕಪ್ ನಮ್ಮದಾಗಿದೆ. ಹೀಗಾಗಿ ಅಭಿಮಾನಿಗಳಿಗೋಸ್ಕರ ಈಗ RCB ಮ್ಯಾನೇಜ್ಮೆಂಟ್ ಈಗ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಮಧ್ಯಾಹ್ನ 3 ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ ವರೆಗೆ ಪೆರೇಡ್ ನಡೆಯುತ್ತೆ. ಲಕ್ಷಾಂತರ ಅಭಿಮಾನಿಗಳು ಬರಬಹುದು. ಅದು ನಮ್ಮ ಬೆಂಗಳೂರು ಅಂತಲ್ಲ, ಬೇರೆ ಜಿಲ್ಲೆಗಳಿಂದ, ಪಕ್ಕದ ರಾಜ್ಯಗಳಿಂದ ಅಭಿಮಾನಿಗಳು ಬರಬಹುದು. ಹೀಗಾಗಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎಂಬುದು ಒಂದ್ ಕಡೆ ಚಿಂತೆ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಚಿನ್ನಸ್ವಾಮಿ ಗ್ರೌಂಡ್ ಇಂದ RCB ಬಸ್ ಹೊರಗಡೆ ಬಂತಂದ್ರೆ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಟ್ ಇದು ಪೆರೇಡ್ ಗ್ರೌಂಡ್ ಅಂದ್ರೆ ಇದು RCB ಕಪ್ ಗೆದ್ದಿದೆ, ಸಾಕಷ್ಟು ಅಭಿಮಾನಿಗಳು ಬರಬಹುದು. ಹೀಗಾಗಿ ಎಲ್ಲವೂ ಸಿದ್ಧತೆ ಮಾಡಿಕೊಡ್ತಿದ್ರೆ ಇದೀಗ RCB ಅಧಿಕೃತ ಮಾಹಿತಿ ಸಹ ನೀಡಿದೆ, ಅಂದ್ರೆ ಆಡಳಿತ ಮಂಡಳಿ ಸಹ ನೀಡಿದೆ. ಅಂದ್ರೆ 3:30ಕ್ಕೆ ಆರಂಭವಾಗುತ್ತೆ ವಿಕ್ಟೋರಿ ಪೆರೇಡ್, ಇಲ್ಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರೆ ಈ ಒಂದು ಕಪ್ ಅನ್ನ ವೀಕ್ಷಣೆ ಮಾಡ್ಬೇಕಂತ ಒಂದ್ ಕಡೆ ಆ ತಂಡದ ನಾಯಕರು, ಮತ್ತೊಂದ್ ಕಡೆ RCB ತಂಡ ಎಲ್ಲರನ್ನೂ ನಾವು ಕಣ್ತುಂಬಿ ನೋಡಿಕೊಳ್ಳಬೇಕು. ಸಾಕಷ್ಟು ಅಭಿಮಾನಿಗಳು ಕಾದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಸಹ ಹೇಳ್ತಿದ್ದಾರೆ ಈ ಒಂದು ಕಪ್ ಅನ್ನ ಬೆಂಗಳೂರಿಗೆ ತರುವಾಗ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋದು ಅದೊಂದು ತುಂಬಾ ಆಸೆ ಇದೆ. ಆಸೆ ನೋಡಬೇಕು. ಯಾಕಂದ್ರೆ ತುಂಬಾ ಕನಸು, ಯಾಕಂದ್ರೆ 18 ವರ್ಷಗಳಿಂದ ಕನಸು ಈಡೇರಿಲ್ಲ, ಈ ಬಾರಿ ಈಡೇರಿದೆ. ಹೀಗಾಗಿ ಈ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದೆ. ಯಾಕಂದ್ರೆ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಸಹ ನಿನ್ನೆ ಮ್ಯಾಚ್ ಬಗ್ಗೆ ತುಂಬಾ ಅಭಿನಂದನೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಯಾವುದೇ ರೀತಿಯ ಅಡೆತಡೆ ಆಗಲ್ಲ. ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯಿಂದ ಎಲ್ಲ ರೀತಿಯ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಶ್ರೀಪಾದ್ ಪಟೇಲ್, ನಿನ್ನೆ ನಾವು ಗಮನಿಸಿದ್ವಿ ವೀರೇಶ್, DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅವ್ರು ಗೆದ್ದು ಬರಲಿ, ಹಬ್ಬ ಮಾಡೋಣ ಅಂತ ಹೇಳಿದ್ರು. ಸೊ ಈಗ RCB ಟೀಮ್ ಗೆದ್ದು ಬರ್ತಾ ಇದೆ. ಮುಖ್ಯವಾಗಿ ಈಗ ಪೊಲೀಸ್ ಇಲಾಖೆಯಿಂದ ಈ ಮೆರವಣಿಗೆ ವಿಚಾರವಾಗಿ ಏನಾದರೂ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆಯಾ? ಅಂದ್ರೆ ಈ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದೀವಿ, ಇಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ, ಈ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ ಅಂತ ಇಲಾಖೆ ಏನಾದರೂ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆಯಾ? ಹೇಗೆ ಶ್ರೀಪಾದ್ ಪಟೇಲ್, ಈ ಒಂದು ವಿಚಾರಕ್ಕೆ RCB ಮ್ಯಾನೇಜ್ಮೆಂಟ್ ಇದೀಗ ತನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಅಂದ್ರೆ ನಾವು 3:30ಕ್ಕೆ ಈ ಒಂದು ರ್ಯಾಲಿ ಆರಂಭವಾಗುತ್ತೆ. ಅಂದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡೆದುಕೊಂಡು ಈ ಒಂದು ಮಾಹಿತಿ ಸಹ ನೀಡಿರಬಹುದು RCB ಮ್ಯಾನೇಜ್ಮೆಂಟ್. ಹೀಗಾಗಿ ಸರ್ಕಾರ ಸಹ ಏನೋ RCB ಪರವಾಗಿದೆ. ಯಾಕಂದ್ರೆ ನಿನ್ನೆ CM ಅವರು ಒಂದ್ ಕಡೆ ಗೆದ್ದು ವಿಚಾರವಾಗಿ CM ಅವರು ಬೈಟ್ ಕೊಟ್ಟರು, DCM ಅವರು ಮಾತಾಡಿದ್ರು, ಸಚಿವರು ಸಹ ಮಾತಾಡಿದ್ರು. ಯಾಕಂದ್ರೆ ಇದು ಕನಸು, ಅಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಕನಸು. ಹೀಗಾಗಿ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ. ಬಟ್ ಪೊಲೀಸ್ ಇಲಾಖೆಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಬಟ್ ಈಗ RCB ಆಡಳಿತ ಮಂಡಳಿಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ. 3:30ಕ್ಕೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ ವರೆಗೂ ರ್ಯಾಲಿ ಆರಂಭವಾಗುತ್ತೆ. ಆ ರ್ಯಾಲಿಯಲ್ಲಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ? ಯಾಕಂದ್ರೆ ಸಾಕಷ್ಟು ಜನ ಬರಬಹುದು, ಲಕ್ಷಾಂತರ ಜನ ಬರಬಹುದು. ಆ ಟ್ರಾಫಿಕ್ ಜಾಮ್ ಆಗಬಹುದು ಇಡೀ ಸಿಟಿಯಲ್ಲಿ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಏರಿಯಾಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬರಬಹುದು. ಹೀಗಾಗಿ ಇಲ್ಲಿ ಒಂದ್ ಕಡೆ ಪೊಲೀಸರಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಇನ್ನೂ ಸ್ಪಷ್ಟನೆ ನೀಡಿಲ್ಲ. ಬಟ್ RCB ಆಡಳಿತ ಮಂಡಳಿ ಮಾತ್ರ ಈ ಒಂದು ರ್ಯಾಲಿಗೆ ಸ್ಪಷ್ಟನೆ ನೀಡಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.